ಬರ್ತಡೇ ದಿನ ಸಿದ್ದು ಗರಂ ಆಗಿದ್ದೇಕೆ? ಸಾಮಾನ್ಯವಾಗಿ ಬರ್ಡೇ ದಿನ ಖುಷಿಯಿಂದ ಇರಬೇಕು, ಸಿದ್ದರಾಮಯ್ಯನವರು ಯಾಕೆ ಸಿಟ್ಟಾಗಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಸವರಾಜ ಶಿವಣ್ಣನವರ ಬದಲು ಗಾಯತ್ರಿ ಶಾಂತೇಗೌಡ ಹೆಸರು ಕೇಳಿ ಬರ್ತಾ ಇತ್ತು. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಡಿಸ್ಕಷನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೊಟ್ಟಿಗೆ ಅವರ ನಿವಾಸದಲ್ಲಿ. ಪರಿಷತ್ ಕುರುಬ ಕೋಟಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿ ಆಗಬೇಕಿತ್ತು. ನಿನ್ನೆ ಪರಿಷತ್ ಕುರುಬ ಕೋಟಾದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಫೈನಲ್ ಮಾಡಿದ್ದಾರೆ. ಸಿದ್ದರಾಮಯ್ಯಗ ಇದರಿಂದ ತಪ್ಪು ಸಂದೇಶ ಹೋಗುತ್ತೆ ಎಂಬ ಆತಂಕ ಇದೆ ಈಗ. ಹೀಗಾಗಿಯೇ ಗಾಯತ್ರಿ ಶಾಂತೇಗೌಡ ಹೆಸರನ್ನ ವಿರೋಧಿಸಿದ್ರು ಸಿದ್ದರಾಮಯ್ಯನವರು. ಅಂದ ಹಾಗೆ ಸಂಪುಟ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಬಂದಿದ್ದೇಗೆ? ಹಾಗಾದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಸೇರಿದ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ಡಿಕೆ ಸಂಪುಟದಲ್ಲಿ ಉತ್ತರ ಕರ್ನಾಟಕದ ಕುರುಬರಿಗೆ ಆದ್ಯತೆ ಇಲ್ಲ ಯಾಕೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಬೇಸರದ ಸಂಗತಿ. ಉತ್ತರ ಕರ್ನಾಟಕದ ಕುರುಬರು ಇಲ್ಲದಂತ ಡಿಕೆಶಿ ಸಂಪುಟಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಗಾಯತ್ರಿ ಶಾಂತೇಗೌಡ ನೂತನ ಪರಿಷತ್ ಸದಸ್ಯೆ, ಅವರಿಗೆ ಸಚಿವ ಪಟ್ಟಿಯಲ್ಲಿ ಹೆಸರಿದ್ದಕ್ಕೆ ಈಗ ಸಿದ್ದರಾಮಯ್ಯನವರಿಗೆ ಬೇಸರ ವ್ಯಕ್ತವಾಗಿದೆ. 2028ಕ್ಕೆ ವಿಧಾನಸೌಧದಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜ ಎಂದಿದ್ದಂಥ ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳಿಕೆಯನ್ನು ನೀಡ್ತಾನೆ ಇದ್ರು. ಆದರೆ ಡಿ ಕೆ ಶಿ ಹೇಳಿಕೆಗೆ ಪೂರಕವಾಗಿಲ್ಲ ಕರ್ನಾಟಕದ ಇತಿಹಾಸ. ಇದುವರೆಗೂ ಕೂಡ ಕರ್ನಾಟಕದ ಜನ ಯಾವುದೇ ಆಮಿಷಗಳಿಗೆ ಒಳಗಾಗಿ ಓಟ್ ಹಾಕೋದಿಲ್ಲ. 1 ವರ್ಷ ಇದ್ದಂಥ ಸರ್ಕಾರ ಇನ್ನು 5 ವರ್ಷ ಬಿಟ್ಟರೆ ಬೇರೆ ಸರ್ಕಾರನೇ ಇರುತ್ತೆ. 1978ರಿಂದ ಒಂದೇ ಪಕ್ಷ ಅಥವಾ ಸರ್ಕಾರ ಮತ್ತೆ ಅಧಿಕಾರಕ್ಕೇರಿಲ್ಲ. ಇದು ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. 5 ವರ್ಷಕ್ಕೊಮ್ಮೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗೇ ಆಗುತ್ತೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುತ್ತೇನೆ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೇರುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ದೊರೆಯೋದು 2028ಕ್ಕೇನೆ. ಈಗಾಗಲೇ ತಮ್ಮ ಗ್ಯಾರಂಟಿ ಯೋಜನೆಗಳಿಂದ ಹೇಗೋ ಜನರಿಗೆ ಮೋಡಿ ಮಾಡಿ 2023ರ ವಿಧಾನಸಭಾ ಎಲೆಕ್ಷನ್ನ ಗೆದ್ದಾದ ನಂತರದಲ್ಲಿ 5 ಗ್ಯಾರಂಟಿಗಳು ಕೂಡ ಜನರಿಗೆ ಅದೆಷ್ಟರ ಮಟ್ಟಿಗೆ ತಲುಪ್ತೋ ಗೊತ್ತಿಲ್ಲ. ಅದಾದ ನಂತರದಲ್ಲಿ ಈಗ ಕಾಂಗ್ರೆಸ್ ವಲಯದಲ್ಲೇ ಕೈ ನಾಯಕರು ಭುಗಿಲೆದ್ದಿದ್ದಾರೆ ಸಚಿವ ಪಟ್ಟಿಯ ಹಿನ್ನೆಲೆ. ಕಾಂಗ್ರೆಸ್ಗೆ ಈಗ ರಾಜ್ಯದಲ್ಲಿ ಸಾಲು ಸಾಲು ಕರಾಳ ಇತಿಹಾಸ ಉಂಟಾಗ್ತಾ ಇದೆ.